ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು SSLC 2024 ಎಕ್ಸಾಮ್ಗೆ ಬರ್ತಕ್ಕಂಥ 3 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಾನು ನೋಡೋಣಂತೆ. ನೋಡಿರಿ, ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿರುವ ದತ್ತಾಂಶಗಳಿಗೆ ಏನು ಮಾಡಬೇಕು, ಸರಾಸರಿಯನ್ನು ಕಂಡುಹಿಡಬೇಕು. ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿರ್ತಾರೆ ನೋಡಿರಿ. ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕ ಕಂಡುಹಿಡಿಯೋದನ್ನು ನಾನು ಪರ್ಟಿಕ್ಯುಲರ್ ಒಂದೊಂದು ಕ್ಲಾಸ್ ಮಾಡೀನಿ. ಆ ಕ್ಲಾಸನ್ನು ನೀವು ನೋಡ್ಕೊಂಡು ಹೋದ್ರೆ ಸಾಕ್ರಿ. ಸರಾಸರಿ ಒಳಗಾಗಲಿ, ಬಹುಲಕ ಒಳಗಾಗಲಿ, ದತ್ತಾಂಶ ಮಧ್ಯಾಂಕ ಕಂಡುಹಿಡಿಯೋದ್ರಾಗ ಯಾವುದೇ ಕ್ವಶನ್ ಕೇಳಿದ್ರು ನೀವು ಈಸಿಯಾಗಿ ಮಾಡ್ಬರ್ತೀರಿ. ಇದು 3 ಮಾರ್ಕ್ಸಿಂದ ವೆರಿ ಇಂಪಾರ್ಟೆಂಟ್ ಕ್ವಶನ್. ಒಂದು ಫಿಕ್ಸ್ ಕ್ವಶನ್ ರೀ. ಒಂದು ಸರಾಸರಿ ಕಂಡುಹಿಡಿಯೋಕೆ ಕೇಳ್ತಾರೆ, ಮಧ್ಯಾಂಕ ಕಂಡುಹಿಡಿಯೋಕೆ ಕೇಳ್ತಾರೆ, ಒಂದು ಬಹುಲಕ ಕಂಡುಹಿಡಿಯೋಕೆ ಕೇಳ್ತಾರೆ. ಹೌದಾ? ಈಗ ನೋಡಿರಿ, ವರ್ಗಾಂತರ ಕೊಟ್ಟಾರ, ಒಂದು ಕಡೆ ಆವೃತ್ತಿ ಕೊಟ್ಟಾರ. ಈಗ ಇದ್ರದ್ದು ಏನು ಮಾಡ್ಕೋಬೇಕು, ನಾವು ಸರಾಸರಿಯನ್ನು ಕಂಡುಹಿಡಬೇಕು. ಇನ್ನೊಂದು ಏನು ಕೊಟ್ಟಾರ, ಅಥವಾ ಇದ್ರೊಳಗೆ ಮೋಸ್ಟ್ಲಿ ಕ್ವಶನ್ಸ್ ಅಥವಾ ಅದರೊಳಗೆ ಬರ್ತಾವೆ. ಮಧ್ಯಾಂಕರ ಕಂಡುಹಿಡಿಯರ ಅಂತ ಕೇಳ್ತಾರೆ, ಅಥವಾ ಬಹುಲಕ ಅಂತ ಕಂಡುಹಿಡಿಯ ಅಂತ ಕೊಡ್ತಾರೆ. ನಿಮ್ಗೆ ಯಾವ್ದು ಈಸಿ ಆಕೈತಲ್ಲ ಅದನ್ನು ನಿಮ್ಮ ಎಕ್ಸಾಮ್ನಾಗ ಮಾಡ್ಬರ್ರಿ. ಈ ಕೆಳಗಿನ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿರುವ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂದ್ರೆ. ಹೌದಾ? ವರ್ಗಾಂತರ ಮತ್ತು ಆವೃತ್ತಿ. ಹೌದಾ? ನೆಕ್ಸ್ಟ್ ಏನು ಮಾಡಿರಿ, ಫಸ್ಟ್ ನಾವು ಸರಾಸರಿ ಕಂಡುಹಿಡಿಯೋಣಂತ. ಸರಾಸರಿ ಕಂಡುಹಿಡಿಬೇಕಂದ್ರೆ ಏನು ಹೇಳ್ಕೊಟ್ಟೀನಿ ರೀ ನಾನು ನಿಮ್ಗೆ. ಫಸ್ಟ್ F1 ಕೊಟ್ಟಿರ್ತಾರೆ, ಅದ್ರದ್ದು ಟೋಟಲ್ ಮಾಡಬೇಕು. ಸಿಗ್ಮಾ F1 ಮಾಡ್ಬೇಕು ರೀ. XI ಅಂದ್ರೆ ಮಧ್ಯಬಿಂದು. 5 ಮತ್ತು 15 ಮಧ್ಯಬಿಂದು ಎಷ್ಟಾಕೈತಿ? 10. ಹೌದಾ? 15 ಮತ್ತು 25 ಮಧ್ಯಬಿಂದು ಎಷ್ಟಾಕೈತಿ? 20. 25 35 ಮಧ್ಯಬಿಂದು ಎಷ್ಟಾಕೈತಿ? 30. 35 45 ಮಧ್ಯಬಿಂದು 40. 45ರಿಂದ 50 ಮಧ್ಯಬಿಂದು 55 ಮಧ್ಯಬಿಂದು 50. ಹೌದಾ? ಈಗ F1 ಇಂಟು XI ಮಾಡಬೇಕು. ಇವೆರಡನ್ನು ಗುಣಿಸಿ ಇಲ್ಲಿ ಹಚ್ಚಬೇಕು. ಇವೆರಡನ್ನು ಗುಣಿಸಿ ಇಲ್ಲಿ ಹಚ್ಚಬೇಕು. ಇವೆರಡನ್ನು ಗುಣಿಸಿ ಇಲ್ಲಿ ಹಚ್ಚಬೇಕು. ಪ್ರತಿಯೊಂದನ್ನು ಗುಣಿಸಿ ಹಚ್ಚಿದ್ರಿ. ಈಗ ಸಿಗ್ಮಾ FI XI ಅಂದರೆ ಇದು ಟೋಟಲ್ ಇಷ್ಟನ್ನು ಕೂಡಿಸ್ಬೇಕು ಇದನ್ನು. ಹೌದಾ? ಈ ಸೂತ್ರ ಏನು ರೀ, ಸರಾಸರಿ ಕಂಡುಹಿಡಿಯುವ ಸೂತ್ರ ಏನು? ಸಿಗ್ಮಾ FI ಡಿವೈಡೆಡ್ ಬೈ, ನೋಡಿರಿ, ಸಿಗ್ಮಾ FI ಡಿವೈಡೆಡ್ ಬೈ XI. ಸಿಗ್ಮಾ FI XI ಡಿವೈಡೆಡ್ ಬೈ ಸಿಗ್ಮಾ FI ಮಾಡಬೇಕು. ಇದಂದ್ರೆ ಎಷ್ಟೈತಿ? 750 ಭಾಗಲೆ 25. ಇವೆರಡನ್ನು ಭಾಗಿಸಿದ್ರಿ. ಇವೆರಡು 0 ಕ್ಯಾನ್ಸಲ್ ಆಕಾವು. 2 1 2 3 6. ನೋಡಿರಿ 25 1 25 25 3 75 0. ಹೌದಾ? X ಬಾರ್ ಇಜ್ಕೊಟ್ಟು ಎಷ್ಟು ಬಂತು? 30. ನಾವೇನು ಮಧ್ಯಬಿಂದು ಕಂಡು ಹಿಡ್ತಿಲ್ಲ ಅದಕ್ಕೆ 1 ಮಾರ್ಕ್ಸ್. FI XI ಕಂಡು ಹಿಡಿತಿರಲ್ಲ ಅದಕ್ಕೆ 1 ಮಾರ್ಕ್ಸ್. ಇದೇನು X ಬಾರ್ ಸೂತ್ರ ಬರ್ದು ಏನು ಬರೀತಿರಲ್ಲ ಇದಕ್ಕೆ ಅರ್ಧ ಮಾರ್ಕ್ಸ್. ಲಾಸ್ಟ್ ಫೈನಲ್ ಆನ್ಸರ್ಗೆ ಅರ್ಧ ಮಾರ್ಕ್ಸ್. ಇದು 3 ಮಾರ್ಕ್ಸಿನ ಕ್ವಶನ್. ನೋಡಿರಿ, ನೆಕ್ಸ್ಟ್ ಇನ್ನೊಂದು ಬಹುಲಕ ಕಂಡುಹಿಡಿ ಅಂತಾರಲ್ಲ. ಬಹುಲಕವನ್ನು ಕಂಡುಹಿಡಿಯೋದು ನಾನು ಡೀಟೇಲ್ ಆಗಿ ಒಂದು ಕ್ಲಾಸ್ ಮಾಡೀನಿ ರೀ. ಅದನ್ನು ನೋಡಿದ್ರೆ ನಿಮ್ಗೆ F0 ಹೆಂಗೆ ಬರ್ಕೋಬೇಕು, F1 F2 H ಎಲ್ಲ ಯಾವ ರೀತಿ ಬರ್ಕೋಬೇಕಂತ ನಿಮ್ಗೆ ಡೀಟೇಲಾಗಿ ಐಡಿಯಾ ಬರ್ತೈತಿ. ಅದನ್ನೆಲ್ಲ ಕಂಡುಹಿಡ್ಕೊಂಡು ಬಹುಲಕ ಸೂತ್ರ ಏನು? L ಪ್ಲಸ್ F1 ಮೈನಸ್ F0 ಡಿವೈಡೆಡ್ ಬೈ 2 F1 ಮೈನಸ್ F0 ಮೈನಸ್ F2 ಇಂಟು H. ಈ ಸೂತ್ರದಾಗ ಪ್ರತಿಯೊಂದು ಬೆಲೆ ತುಂಬ್ರಿ. ಸೆಲ್ಫ್ ಸಿಂಪ್ಲಿಫಿಕೇಷನ್ ಮಾಡೋದಷ್ಟೇ. 7 3 ಕಳೆದ್ರೆ 4, 7 2 14, 6 ಈ 6ಕ್ಕೆ 3ನ ಕೂಡಿಸ್ಬೇಕು. ಯಾಕಂದರೆ 2 ಕಡೆ ಮೈನಸ್ ಬಂದರೆ ಕೂಡಿಸಿ ಮೈನಸ್ ಚಿಹ್ನೆನ ಇಡಬೇಕು. ಇಂಟು 5. ನೆಕ್ಸ್ಟ್ 20ಕ್ಕೆ 20 ಹಂಗೆ ಇಡ್ರಿ. 4ಕ್ಕೆ 4 ಹಂಗೆ ಇಡ್ರಿ. 14ರಾಗ 9ನ ಕಳೆದ್ರೆ 5. ಇಲ್ಲಿ ಇಂಟು 5ಕ್ಕೆ 5 ಹಂಗೆ ಇಡ್ರಿ. ಈ 5 ಕ್ಯಾನ್ಸಲ್ ಆಯ್ತು. 20 ಪ್ಲಸ್ ಏನಿದೆ 4. 20ಕ್ಕೆ 4 ಕೊಡ್ಸರಿ 24 ಅನ್ನೋದು ಏನಿದೆ ಬಹುಲಕ. ಈ ರೀತಿ ಬಹುಲಕದ ಮೇಲೆ ಮತ್ತು ಸರಾಸರಿ ಮೇಲೆ ಮಧ್ಯಾಂಕದ ಮೇಲೆ 3 ಮಾರ್ಕ್ಸಿಂದ ಒಂದು ಫಿಕ್ಸ್ ಕ್ವಶನ್ ರೀ. ಇದನ್ನು ಸದ್ಯಕ್ಕೆ ನಾನು ನನ್ನ ಕ್ಲಾಸ್ ಒಳಗೆ ಆಲ್ರೆಡಿ ಮಾಡ್ಸಿನಿ ರೀ. ನಂದು ಏನು ಹಿಂದಿನ ಕ್ಲಾಸ್ ಅದಾವಲ್ಲ, ನಾನು ಎಲ್ಲನೂ ನಿಮ್ದು ಪ್ರೀವಿಯಸ್ ಇಯರ್ ಬೇಸ್ಡ್ ಇಟ್ಕೊಂಡು ನಿಮ್ಮ ಮುಂದೆ ಎಕ್ಸಾಮಿಗೆ ಯಾವ ರೀತಿ ಕ್ವಶನ್ ಕೇಳ್ತಾರನ್ನೋ ಬೇಸ್ ಇಟ್ಕೊಂಡು ನಾನು ಎಲ್ಲ ಕ್ಲಾಸಸ್ಸು ಮಾಡೀನಿ ರೀ. ನೀವು ಎಲ್ಲ ಕ್ಲಾಸು ನೀವು ನೋಡ್ಕೊಂಡು ಹೋದರೆ ಸಾಕು. ನೀವು ಎಕ್ಸಾಮಿಗೆ ನೀವು ಕೇಳ್ತಿರಲ್ಲ ಇಷ್ಟು ದಿನ, ಮೇಡಮ್ ನೀವು ಹೇಳಿದ್ದೆ ಎಕ್ಸಾಮ್ ಕ್ವಶನ್ ಬರ್ತಾವೇನ್ರಿ ಅಂತ ಸೈನ್ಸ್ನಾಗ ಕೇಳ್ತಿದ್ರಲ್ಲ. ಈಗ ನೋಡಿರಿ, ನಾ ಮ್ಯಾಥ್ಸ್ ಒಳಗೆ ಹೇಳ್ತೇನಲ್ಲ, ನಾನೇನು ಕ್ಲಾಸ್ ಮಾಡೀನಿ ಅದನ್ನು ನೀವು ಮಾಡ್ಕೊಂಡು ಹೋದ್ರೆ ಔಟ್ ಆಫ್ ಔಟ್ನಿ ಕ್ವಶನ್ ಮಾರ್ಕ್ಸಿಗೆ ಮಾರ್ಕ್ಸ್ ತೊಗೊಂಬರ್ತೀರಿ. ಆದರೆ ನಾ ಹೇಳಿದ್ದ ಕ್ವಶನ್ಸ್ ಬರ್ತಾವ್ರಿ. ಆದರೆ ಏನು ನಾನು ಇವೇನು 100ಕ್ಕಿಂತ ಕಡಿಮೆ 10 ಕೊಟ್ಟಾರಲ್ಲ, ಅವರು 50ಕ್ಕಿಂತ ಕಡಿಮೆ ಕೊಟ್ಟಿದ್ದೀನಿ 20 30 ಹಿಂಗೆ ಕೊಡ್ಬೋದು. ಏನು ಮಾಡ್ಬೋದು ರೀ, ನಂಬರ್ಸನ್ನು ಚೇಂಜ್ ಮಾಡ್ಬೋದು ಅಷ್ಟೇ. ಆದರೆ ನಾ ಮಾಡಿಸಿದ ಕ್ಲಾಸ್ನಾಗ ಏನದಾವಲ್ಲ ಕ್ವಶನ್ಸ್ ಅವನ್ನ ನಿಮಗೆ ಎಕ್ಸಾಮಿಗೆ ಬರ್ತಾವ್ರಿ. ನೆಕ್ಸ್ಟ್ ನೋಡಿರಿ, ಒಂದು ಕಾರ್ಖಾನೆಯ 50 ಕೆಲಸಗಾರರ ದೈನಂದಿನ ಆದಾಯಗಳು ಈ ಕೆಳಗಿನಂತೆ ದಾಖಲಾದವು. ಈ ದತ್ತಾಂಶಗಳಿಗೆ ಕಡಿಮೆ ವಿಧಾನದ ಓಜೀವ್ಗಳನ್ನು ಎಳೆಯಿರಿ. ಓಜೀವ್ಗಳನ್ನು ಎಳೆಯೋದಂತರೂ ನಂದು ಒಂದು ಕ್ಲಾಸ್ ನೀವು ನೋಡಿದರೆ ಸಾಕ್ರಿ. ನೀವು ಪರ್ಫೆಕ್ಟಾಗಿ ಎಲ್ಲನೂ ಮಾಡ್ಕೊಡ್ತೀರಿ. ನೋಡಿ, ದೈನಂದಿನ ಆದಾಯ ಕೊಟ್ಟಾರ, ರೂಪಾಯಿಗಳಲ್ಲಿ ಕೊಟ್ಟಾರ. ನೆಕ್ಸ್ಟ್ ಏನು ಕೊಟ್ಟಾರ? ಕೆಲಸಗಾರರ ಸಂಖ್ಯೆ ಅಥವಾ ಸಂಚಿತ ಆವೃತ್ತಿ ಕೊಟ್ಟಾರ. 100ಕ್ಕಿಂತ ಕಡಿಮೆ, 120ಕ್ಕಿಂತ ಕಡಿಮೆ, ಇವೆಲ್ಲ ಏನು ಕೊಟ್ಟಾರ? ಇವು ಕೊಟ್ಟಾರ. ಹೌದಾ? ಇದನ್ನು ಏನು ಮಾಡ್ಕೋಬೇಕು? ಗ್ರಾಫ್ ಎಳಿಬೇಕು. ಗ್ರಾಫ್ ಒಳಗೆ ಮೊದಲು ಯಾವಾಗ ಏನು ಬರಿಬೇಕಂತ ಹೇಳ್ಕೊಟ್ಟೇನ್ರಿ ನಾನು ನಿಮ್ಗೆ? ಸ್ಕೇಲ್ ಬರಿಬೇಕು. ಸ್ಕೇಲ್ ಅಥವಾ ಪ್ರಮಾಣವನ್ನು ಬರೀರಿ. X ಆಕ್ಸಸ್ 1 ಸೆಂಟಿಮೀಟರ್ ಇಜ್ಕೊಟ್ಟು 20 ಯೂನಿಟ್, Y ಆಕ್ಸಸ್ 1 ಸೆಂಟಿಮೀಟರ್ ಇಜ್ಕೊಟ್ಟು 5 ಯೂನಿಟ್. ಯಾವಾಗೂ X ಅಕ್ಷದೊಳಗೆ ಏನದು ದೈನಂದಿನ ಅಂದಾಜು ಏನು ಅವ್ರು ಕೊಟ್ಟಿರ್ತಲ್ಲ ಅದು ಹಚ್ಕೋಬೇಕು. Y ಅಕ್ಷ ಪರ್ಟಿಕ್ಯುಲರ್ಲಿ ಸಂಚಿತ ಆವೃತ್ತಿನ ಹಚ್ಕೋಬೇಕು. ಹಿಡಿತಲ್ಲ ಇದು. ಇದನ್ನು ಈ ರೀತಿ ಬಿಂದುಗಳನ್ನೆಲ್ಲ ಗುರುತಿಸ್ಬೇಕು. ಒಂದೇದು ಏನು ಕೊಟ್ಟಾರಿ ನೋಡ್ರಿ, 100ಕ್ಕಿಂತ ಕಡಿಮೆ ಎಷ್ಟಿದಾವೆ? 10. ಹೌದಾ? 100ಕ್ಕಿಂತ ಕಡಿಮೆ
100ಕ್ಕಿಂತ ಕಡಿಮೆ ಇಲ್ಲಿಂದ 10ಕ್ಕೆ ಪಾಯಿಂಟ್ ಇಟ್ಕೋಬೇಕು. 100ಗಿಂತ ಕಡಿಮೆ 10 ಎಲ್ಲೈತ್ರಿ ಇಲ್ಲಿ ಈ ಪಾಯಿಂಟ್ ಇಲ್ಲಿ ಇಟ್ಕೋಬೇಕು. ಎರಡನೇ ಪಾಯಿಂಟ್ ಏನು ಕೊಟ್ಟಾರ 120ಕ್ಕಿಂತ ಕಡಿಮೆ ಎಷ್ಟು ಇದಾವೆ ಅಂತ 25ಕ್ಕೆ ಪಾಯಿಂಟ್ ಗುರ್ತು ಮಾಡ್ಕೋಬೇಕು. ನೆಕ್ಸ್ಟ್ 140ಕ್ಕಿಂತ ಕಡಿಮೆ ಇರೋದು ಎಷ್ಟು ಇದಾವೆ 35. ಈ ರೀತಿ ಪ್ರತಿಯೊಂದು ಪಾಯಿಂಟನ್ನು ಏನು ಮಾಡಬೇಕು ಆಮೇಲೆ ಸೇರಿಸ್ಬೇಕು. ಈ ರೀತಿ ಓಜಿವ್ಗಳನ್ನು ಎಷ್ಟು ಈಸಿ ಗೊತ್ತಾ. ಓಜಿ ವಿಡಿಯೋದಂತೂ ನೀವು ಎಕ್ಸಾಮ್ನಾಗ ಬಿಟ್ಟ ಬರಬಾರ್ದು, ಯಾಕಂದ್ರೆ ಅದರಷ್ಟು ಈಸಿ ಕ್ವಶನ್ ಯಾವುದೂ ಅಲ್ಲ. ಅಲ್ಲಿ ಏನು ಲೆಕ್ಕ ಮಾಡೋಂಗಿಲ್ಲ ಏನಿಲ್ಲ, ನಿಮ್ಗೇನು ಅವ್ರು ಕೊಟ್ಟಿರ್ತಾರಲ್ಲ ಅದ್ರ ಮೇಲೆ ನೀವು ಗ್ರಾಫ್ ಹೇಳಿದ್ರೆ ಸಾಕು. ನೋಡಿರಿ ಅಕ್ಷಗಳ ಪ್ರಮಾಣ ಮೊದಲು ಬರೀತಿರಲ್ಲ, ಅಕ್ಷಗಳ ಪ್ರಮಾಣ ಅಕ್ಷಗಳು ಮತ್ತು ಪ್ರಮಾಣಗಳು ಏನು ಬರ್ತಾರಲ್ಲ ಅದಕ್ಕೆ ಏನು ಮಾಡ್ತಾರೆ 1 ಮಾರ್ಕ್ಸ್ ಕೊಡ್ತಾರೆ. ಬಿಂದುಗಳನ್ನು ಗುರುತಿಸಿದ್ದಕ್ಕೆ 1 ಮಾರ್ಕ್ಸ್, ಬಿಂದುಗಳನ್ನು ಏನು ಸೇರಿಸಿ ಓಜಿವ್ನ ಏನು ಹೇಳ್ತಾರಲ್ಲ ಅದಕ್ಕೆ 1 ಮಾರ್ಕ್ಸ್. ಟೋಟಲ್ ಇದು 3 ಮಾರ್ಕ್ಸಿನ ಕ್ವಶನ್. ನೆಕ್ಸ್ಟ್ ನೋಡಿ, ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕಗಳು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನಿರ್ತೈತಿ ಲಂಬವಾಗಿರ್ತೈತೆ ಅಂತ ಸಾಧಿಸ್ಬೇಕು. ಹೌದಾ. ಯಾವಾಗೂ ಒಂದು ಪ್ರಮೇಯವನ್ನು ನಾವು ಸಾಧಿಸ್ಬೇಕಂದ್ರೆ ಮೊದಲು ಯಾವಾಗೂ ಡೈಗ್ರಾಮ್ ತೆಗಿಬೇಕು, ದತ್ತ ಬರೀಬೇಕು, ಸಾಧನೆಯ ಬರೀಬೇಕು, ರಚನೆ ಇದ್ರೆ ರಚನೆ ಬರೆಯೋದು, ಇಲ್ಲ ಅಂದರೆ ಇಲ್ಲ, ಲಾಸ್ಟ್ ಸ್ಟೆಪ್ ಸಾಧನೆ ಬರೀಬೇಕು. ಹೌದಾ. ನೆಕ್ಸ್ಟ್ ಫಸ್ಟ್ ಏನೇ ದತ್ತವನ್ನು ಬರೀಬೇಕು. ದತ್ತ ಅಂದರೆ ಏನಿಲ್ಲ ರೀ, ಲೆಕ್ಕದೊಳಗೆ ಏನು ಕೊಟ್ಟಿರ್ತಾರಲ್ಲ ಅದನ್ನು ಬರೆಯೋದಕ್ಕೆ ದತ್ತ ಅಂತಾರೆ. ಹೌದಾ. ಇಲ್ಲಿ ಲೆಕ್ಕದೊಳಗೆ ಏನು ಕೊಟ್ಟಾರಿ, ಓ ವೃತ್ತ ಕೇಂದ್ರವಾಗಿದೆ. ಇಲ್ಲಿ ಏನೈತಿ ಪಿ ಬಿಂದುವಿನಲ್ಲಿ XY ಒಂದು ಸ್ಪರ್ಶಕ ಇದೇನಿದೆ ಅವ್ರು ಕೊಟ್ಟಿದ್ದು. ಹೌದಾ. ಬರೀಬೇಕು. ನೆಕ್ಸ್ಟ್ ಸಾಧನೆಯ ಏನು ಸಾಧಿಸ್ಬೇಕು, OP ಲಂಬ XY ಐತಂತ ಸಾಧಿಸ್ಬೇಕು. ಹೌದಾ. ರಚನೆ ಏನು ಮಾಡ್ಕೊಂಡಿರಿ, ಇಲ್ಲಿ Pಯನ್ನು ಹೊರತುಪಡಿಸಿ XY ಮೇಲೆ ಮತ್ತೊಂದು ಬಿಂದು Qವನ್ನು ತೆಗೆದುಕೊಳ್ಳಿ ಮತ್ತು OQ ಸೇರಿಸ್ಬೇಕು. ಸಾಧನೆ ಮಾಡಬೇಕು. ಸಾಧನೆ ಏನೈತಿ ಆ ಡೈಗ್ರಾಮ್ ಒಟ್ಟು ನಮ್ಗೆ ಅವ್ರು ಕೊಟ್ಟಿದ್ದು ಬೇಸ್ ಮೇಲೆ ಏನೈತಲ್ಲ ಅದನ್ನು ಇಟ್ಕೊಂಡು ನಾವು ಸಾಧನೆಯನ್ನು ಮಾಡಬೇಕು. ನಮ್ಗೇನು ಕೊಟ್ಟಾರೆ OQ OR + RQ ಕೊಟ್ಟಾರ. OP OR ಯಾಕಂದ್ರೆ ಒಂದೇ ವೃತ್ತ ತ್ರಿಜ್ಯಗಳು ಏನಿರ್ತಾವೆ ಸಮನಾಗಿರ್ತಾವೆ. OQ ಏನೈತಿ OP + RQ. ಹಂಗಂದ್ರೆ OQ > OP ಬಂತ, OQ OPಕ್ಕಿಂತ ದೊಡ್ಡದಾತು. ಈಗ ನೋಡಿರಿ P ಬಿಂದುವನ್ನು ಹೊರತುಪಡಿಸಿ O ಬಿಂದುವಿನಿಂದ XY ಮೇಲಿನ ಇತರ ಬಿಂದುಗಳಿಗಿರುವ ದೂರಕ್ಕಿಂತ OPU ಏನೈತಿ ಕನಿಷ್ಠ ಉದ್ದವನ್ನು ಹೊಂದೈತಿ. ಅದಕ್ಕೆ OP ಏನೈತಿ XYಗೆ ಲಂಬವಾಗೈತಿ. ಇಷ್ಟು ನಾವು ಸಾಧಿಸ್ಬೇಕು. ನೋಡಿರಿ ಯಾವಾಗೂ ನಾವು ಒಂದು ಪ್ರಮೇಯನ ಸಾಧಿಸ್ಬೇಕಂದ್ರೆ ಅಲ್ಲಿ ರೀಸನ್ ಏನು ಅನ್ನೋದನ್ನು ಬರೀಬೇಕು. ನೋಡಿರಿ ನೆಕ್ಸ್ಟ್ ಕ್ವಶನ್ ನೋಡಿರಿ, 5 ಸೆಂಟಿಮೀಟರ್ 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹುವು ಮೊದಲು ರಚಿಸಿದ ತ್ರಿಭುಜದ ಬಾಹುಗಳ 3/4 ಅಂತ ರಚಿಸಬೇಕು. ನೋಡಿರಿ ಇದು ಕ್ವಶನ್ ಹತ್ರ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದನ್ನು ರಚನೆಯನ್ನು ನೋಡ್ಕೊರಿ. ತಿಳಿಲಿಲ್ಲ ಅಂದರೆ ಕೇಳಿರ್ಬೇಕಂದ್ರೆ ನಾನು ನಿಮ್ಗೆ ಯಾವ ರೀತಿ ರಚನೆ ಮಾಡಬೇಕಂತ ಒಂದು ಕ್ಲಾಸ್ನಾಗ ಹೇಳ್ತೀನಿ. ಆಲ್ರೆಡಿ ನಾನು ನಿಮ್ಗೆ ಹೇಳ್ಕೊಟ್ಟಿನಿ ರೀ ಇದೆಲ್ಲ ಹೆಂಗೆ ಮಾಡಬೇಕಂತ. ಏನು ನೀವು ತ್ರಿಭುಜ ರಚನೆ ಮಾಡ್ತಿಲ್ಲ 1 ಮಾರ್ಕ್ಸ್, ಲಘುಕೋನದ ರಚನೆ ಮತ್ತು ಕಂಸಗಳ ವಿಭಜನೆ ಏನು ಮಾಡ್ತಿಲ್ಲ ಅರ್ಧ ಮಾರ್ಕ್ಸ್, ಸಮಾಂತರ ರೇಖೆಗಳನ್ನು ರಚಿಸಿದ್ದಕ್ಕೆ ಅರ್ಧ ಮಾರ್ಕ್ಸ್, ಬೇಕಾಗಿರುವ ತ್ರಿಭುಜ ಏನು ಪಡಿತಿಲ್ಲ ಅದಕ್ಕೆ 1 ಮಾರ್ಕ್ಸ್. ಟೋಟಲ್ ಇದು 3 ಮಾರ್ಕ್ಸಿನ ಕ್ವಶನ್ ರೀ. ನೆಕ್ಸ್ಟ್ ನೋಡಿ, ಒಂದು ಚೌಕದ ಬಾಹುಗಳು R ತ್ರಿಜ್ಯವುಳ್ಳ ವೃತ್ತವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಸ್ಪರ್ಶಿಸುತ್ತವೆ. ಛಾಯೆಗೊಳಿಸಿದ ವಲಯದ ವಿಸ್ತೀರ್ಣ 42 ಸೆಂಟಿಮೀಟರ್² ಆದರೆ ಆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಹೌದಾ. ಈ ಡೈಗ್ರಾಮ್ ನೋಡಿರಿ. ನೆಕ್ಸ್ಟ್ ಅಥವಾ ಇನ್ನೊಂದು ಏನು ಕೇಳ್ಯಾರ್ರಿ, ಚಿತ್ರದಲ್ಲಿ OAB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ 231 ಸೆಂಟಿಮೀಟರ್² ಮತ್ತು ಅದರ ಕಂಸ ABಯ ಉದ್ದವು 22 ಸೆಂಟಿಮೀಟರ್ ಆದರೆ ಆ ತ್ರಿಜ್ಯಾಂತರ ಖಂಡದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಹೌದಾ. ನೋಡಿರಿ ಯಾವ ರೀತಿ ಮಾಡಬೇಕು. ಫಸ್ಟ್ ಇದ್ರದ್ದು ವೃತ್ತದ ತ್ರಿಜ್ಯ ಏನು ಕೊಟ್ಟಾರ R ಆಗಿರಲಿ ಅಂತ ತಗೋರಿ. ಹೌದಾ. ಚೌಕದ ಬಾಹುವಿನ ಅಳತೆ ಎಷ್ಟಾಕೈತಿ 2R. ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಅಂದ್ರೆ ಚೌಕದ ವಿಸ್ತೀರ್ಣದೊಳಗೆ ವೃತ್ತದ ವಿಸ್ತೀರ್ಣವನ್ನು ಕಳಿಬೇಕು. ನೋಡಿರಿ 40 ಚೌಕದ ವಿಸ್ತೀರ್ಣ ನೋಡಿರಿ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಎಷ್ಟೈತಿ 42. ಚೌಕದ ವಿಸ್ತೀರ್ಣ ಅಂದ್ರೆ 2R² ಮೈನಸ್ ವೃತ್ತದ ವಿಸ್ತೀರ್ಣ ಅಂದ್ರೆ πr². ಹೌದಾ. ನೆಕ್ಸ್ಟ್ 42 = 4R² ಮೈನಸ್ πr². R² ಕಾಮನ್ ತೆಗೆದ್ರೆ R² ಕಾಮನ್ ತೆಗೆದ್ರೆ ಇಲ್ಲಿ ಉಳಿದಿದ್ದೇನು 4 - 5. R² × 4 - π ಅಂದರೆ 22/7. R² ಅಂದ್ರೆ ಇಲ್ಲ ಸಹ ತೆಗೆದ್ರೆ 7 × 4 = 28 - 22/7. ನೋಡಿರಿ ನೆಕ್ಸ್ಟ್ 42 = R². 28 22 ಕಳೆದ್ರೆ 6/7. R² = 42 × 7/6. ನೋಡಿರಿ R² ಏನಾತ್ರಿ ಈಗ 49. R ಏನಾಕೈತಿ √49. 49 ವರ್ಗ ಅಷ್ಟೇ 7. ನೆಕ್ಸ್ಟ್ ಕ್ವಶನ್ ನೋಡಿ, OAB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದರೆ ಎಷ್ಟಾಗೈತಿ 231 ಸೆಂಟಿಮೀಟರ್² ಕೊಟ್ಟಾರ. ಹೌದಾ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನು θ/360 × πr² = 231. ಕಂಸದ ಉದ್ದ ಎಷ್ಟಾಕೈತಿ ನೋಡ್ರಿ.
ಕಂಸ ಎ ಬಿ ಯ ಉದ್ದ = 22 ಹೌದಾ. ಈಗ ನೋಡಿರಿ θ/360 × 2πr = 22. ಈಗೇನು θ/360 × πr² ಡಿವೈಡೆಡ್ ಬೈ θ/360 × 2πr = 231/22. ನೋಡಿರಿ ಈ θ/360 θ/360 ಕ್ಯಾನ್ಸಲ್ ಆಯ್ತು. ಇಲ್ಲಿ ಪೈ ಮತ್ತು ಪೈ ಕ್ಯಾನ್ಸಲ್ ಆಯ್ತು ಹೌದಾ. ಇಲ್ಲಿ ಉಳಿದಿದ್ದೀನಿ ಇವಾಗ r/2 = ಈ ಕಡೆನೂ ಕೊಡ್ತಾ ಹೊಡೆದ್ರೆ 21/2. r = ಎಷ್ಟು ಬಂತು 21 cm². ನೋಡಿರಿ ಈ ರೀತಿ 3 ಮಾರ್ಕ್ಸಿಂದ ಇಂಪಾರ್ಟೆಂಟ್ ಕ್ವಶನ್ ಮಾಡ್ಸೀನಿ ರೀ. ಮತ್ತು ನೆಕ್ಸ್ಟ್ 3 ಮಾರ್ಕ್ಸಿಂದ ಏನೇನು ಇಂಪಾರ್ಟೆಂಟ್ ಕ್ವಶನ್ ಅಂತ ನೆಕ್ಸ್ಟ್ ಕ್ಲಾಸ್ನಾಗ ಮಾಡಿಸ್ತೀನಿ ರೀ. ಥ್ಯಾಂಕ್ ಯು.